ಗಂಡು ಮಕ್ಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನೋ ಮೂಟನ ಹೆಗಲ ಮೇಲೆ ಎತ್ಕ ಹುಟ್ಟಿರೋರು ನಾವು. ಮೀಸ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ. ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ. ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಗೆ ಇರುವ ಅಂದ್ರೆ ಹಳೆಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ನೋಡೋ ಗಂಡು ಮಕ್ಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೀವಿ. ಸಾಯೋವರೆಗೂ ಬೇರೆಯವ್ರ ಖುಷಿಗೋಸ್ಕರ ಬದುಕೋರು ಕರೆ ನಮ್ ಗಂಡು ಮಕ್ಕಳು. ಯಾರು ನೀವು? ಹೌದು. ಆದ್ರೂ ನಿಮಗ್ ಖುಷಿಗೆ ಬದುಕೊಳ್ಳು ಈ ಹೆಣ್ಣು ಕಣೋ. ಇಲ್ಲ, ಇವತ್ತಿಗೂನು ದೊಡ್ಡವ್ರು ಇಲ್ಲಿ ಯಾರ್ಯಾರು ಕೂತಿದ್ದಾರೆ ಅವ್ರನ್ನೆಲ್ಲ ಕೇಳು. ಮಗ ಹದಗೆಟ್ಟೋದ ಅಂತಂದ್ರೆ ಹಾದಿ ಬೀದಿ ಆದ್ರೂ ಸುತ್ತಿ ಒಂದ್ ಹೆಂಟನ್ ಕಟ್ಟು ಸರಿ ಹೋಗ್ತಾನೆ ಅಂತಾನೆ ಹೇಳ್ತಾರೆ. ಅಂದ್ರೆ ನೀವು ನೆಟ್ಟಗಾಗ್ಬೇಕು ಅಂದ್ರೆ ನಿಮ್ ಜೀವನಕ್ಕೆ ನಾವು ಬಲಗಾಲಿಟ್ಟು ಬರ್ಬೇಕು. ಅಲೋ ನಮ್ ಗಂಡು ಮಕ್ಳು ಎಷ್ಟು ವಿಶಾಲ ಹೃದಯದವ್ರು ಅಂತ ಇಲ್ಲೇ ತೋರಿಸ್ಬಿಡ್ತೀವಿ ನೋಡಿ. ಇಲ್ಲೆಲ್ಲ ಹೆಣ್ಮಕ್ಳು ಹೆಂಗ್ ಕೂತವ್ರೆ, ಚೇರ್ ಮೇಲೆ ಚೇರ್ ಹಾಕೊಂಡು ನಿದ್ದೆ ಮಾಡ್ಕೊಂಡು ಕಣ್ ತೂಗುಡಿಸ್ಕೊಂಡು ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು. ಪಾಪ ಹೆಣ್ಮಕ್ಳು ಕೂತ್ಕಲಿ ಅಂತ ಚೇರ್ ಬಿಟ್ಬಿಟ್ಟು ನಿಂತ್ಕೊಂಡ್ ಹೆಂಗೆ ಕಾಲ್ ನೋವಾದ್ರು ನಿಂತವ್ರೆ. ಎಷ್ಟು ತ್ಯಾಗಮಯಿಗಳು ನೋಡು ಗಂಡ್ ಮಕ್ಳು. ಒಂದ್ ಹೆಣ್ಮಕ್ಳು ಯಾರು ನಿಂತಿದ್ದಾಳೆ ಇಲ್ಲಿ ಗಂಡ್ ಮಕ್ಳಿಗೆ ಚೇರ್ ಕೊಟ್ಬಿಟ್ಟು? ಯಾರು ಇಲ್ಲ. ಕೊನೆದಾಗ ನೀನ್ ಏನ್ ಹೇಳ್ತೀಯ? ಕೊನೆದಾಗ ಏನು ಬಿಡೋಣ ಅಣ್ಣ, ಮದುವೆನೇ ಆಗ್ಬಿಟ್ರಿ ಕಣ ಯಾರು. ಇಲ್ಲಿಗೆ ಬಂದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಸಿಂಗಲ್ ಆಗಿರೋದೇ ಬೆಸ್ಟ್.